ನಾಗರಿಕ ಶರಣು ಬಂಧುಗಳಲ್ಲಿ ಒಂದು ವೇಳೆ ಈ ದಿನ ನಡೆದಾಡುವ ದೇವರು ವಿವಿಧ ದಾಸೋಹಿಗಳು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾಗಿ ಇಲ್ಲಿಗೆ 6ನೇ ವರ್ಷದಲ್ಲಿದೆ. ಅವರ ಒಂದು ಸವಿ ನೆನಪಿನಲ್ಲಿ ಈ ದಿನ ಎಲ್ಲ ಕಡೆಯೂ ಕೂಡ ದಾಸೋಹ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಸಂತೋಷ್ ಅವರು, ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಸಹೋದರಿ ಜ್ಯೋತಿ ಅವರು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಅವರು, ತಾಲೂಕು ಅಧ್ಯಕ್ಷರಾದಂಥ ಶಿವಕುಮಾರ್ ಒಂದು ನೇತೃತ್ವದಲ್ಲಿ ಈ ದಿನ ಈ ದಾಸೋಹ ದಿನಾಚರಣೆನ ಈ ದಿನ ನಾವು ಸರಳವಾಗಿ ಈ ಸಾರಿ ಆಚರಣೆ ಮಾಡಲಾಗಿ ಕಾರ್ಯಕ್ರಮಗಳನ್ನು ಹೊಂದಿಕೊಂಡು ತಾವೆಲ್ಲರೂ ಕೂಡ ಆಚರಣೆಯಾಗಿದ್ದಾರೆ. ಬಂಧುಗಳೇ, ಶಿವಕುಮಾರ ಮಹಾಸ್ವಾಮೀಜಿಯವರ ಮಾಡಿದಂಥ ಕಾಯಕವೇ ಕೈಲಾಸ ಏನೋ ಒಂದು ನಮ್ಮ ಬಸವಣ್ಣನವರ ತತ್ವದಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ 8,000 ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ಉಚಿತ ದಾಸೋಹ, ಅಕ್ಷರ ದಾಸೋಹ, ಹೊರಗಡೆಯಿಂದ ಬಂದಂಥ ಇವತ್ತು ವಿದ್ಯಾರ್ಥಿಗಳು ಹೊರಗಡೆಯಿಂದ ಬಂದ ಬಸ್ಸು ಸೇರಿ 10,000 ಜನಕ್ಕೆ ಒಂದು ದಾಸೋಹ ನಡೀತಾ ಇದೆ. ಪುರಾತನವಾಗಿ ಇಂದಿನ ಸ್ವಾಮೀಜಿಯವರು ಏನು ಶತಮಾನದಲ್ಲಿ ಬೆಂಕಿ ಹಾಕಿದ್ರು, ಇಲ್ಲಿ ಕೂಡ ಅಲ್ಲಿ ಬೆಂಕಿ ಆರಿಲ್ಲ. ಆ ರೀತಿಯಲ್ಲಿ ದಾಸೋಹ ನಡೀತಾ ಇದೆ. ಪರಮ ಪೂಜ್ಯರ ಉದ್ದೇಶ ಏನೇ ಆದರೂ ನಮ್ಮ ಮಠದಲ್ಲಿ ಯಾವುದಾದ್ರು ಸಂಪಾದನೆ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು, ಇನ್ನೊಂದು ಹಣ ಮಾಡಬೇಕು ಅಂತ ಉದ್ದೇಶ ಇತ್ತು. ಬಡ ಮಕ್ಕಳಿಗೆ ವಿದ್ಯೆ ಕೊಡಬೇಕು, ಬಡ ಜನಕ್ಕೆ ದಾಸೋಹವನ್ನು ಕೊಡಬೇಕು ಎನ್ನುವ ಉದ್ದೇಶದಲ್ಲಿ ಅವರು ಇವತ್ತು ನಡೆದಾಡುವ ದೇವರೊಂದಿಗೆ ನಮ್ಮ ಕರ್ನಾಟಕ ಅಲ್ಲದೆ ಹೊರ ದೇಶದಲ್ಲೂ ಕೂಡ ಅವರನ್ನು ಗುರುತಿಸಿ ಅವರ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಪರಮ ಪೂಜ್ಯರು ಮಾಡ್ಕೊಂಡಿದ್ದೀವಿ. ಅಂಥವ್ರನ್ನ ನಾವು ನೆನೆದು ಅವರು ಏನಿದ್ರು ಕೂಡ ಅವ್ರ ಉದ್ದೇಶ ಏನಪ್ಪ ಅಂದರೆ ದಾಸೋಹ ಬಿಟ್ಟರೆ ಅವರು ಬೇರೆ ಯಾವ ಥರ ನಡೆಸ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಒಂದ್ಸಾರಿ ಪ್ರಧಾನಿ ವಾಜಪೇಯಿ ಅವರು ಬಂದಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಆ ಸಭೆ ನಡೀತಾ ಇದ್ರು ಕೂಡ ಹೋಗಿ ದಾಸೋಹ ಎಲ್ಲಿ ನಡೀತಾ ಇದೆ, ಜನಗಳಿಗೆ ಏನು ತೊಂದರೆ ಆಯಿತು, ಅವ್ರ ಉದ್ದೇಶ ಅದಾಗಿತ್ತು. ಆದ್ದರಿಂದ ಅಂಥವ್ರನ್ನ ನಾವು ಈ ದಿನ ನಮ್ಮ ಮುಖಂಡರು, ನಮ್ಮ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಬಂದು ದಾಸೋಹ ಇಲ್ಲಿ ಮಾಡಲು ಆಗಮಿಸಿರುವಂಥ ನಮ್ಮ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ನಾಗರಿಕ ಅದು ಭಾಳ ಖಂಡನೀಯವಾದ ವಿಚಾರ. ಇವತ್ತು ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಕೂಡ ಅದು ಖಂಡಿಸಿದ್ದಾರೆ. ನಾವು ಕೂಡ ಆ ಥರ ಮಾಡಿರೋದು ಭಾಳ ಖಂಡನೀಯ. ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಟ್ಟು ಅದನ್ನು ಖಂಡಿಸ್ತಾ ಇದ್ದೀವಿ. ಅದಕ್ಕೆ ಸೂಕ್ತ ಸರ್ಕಾರಕ್ಕೆ ಕ್ರಮವನ್ನು ತಗೋಬೇಕು ಅಂತ